ಈ ಹುಡುಗಿ ಏನ್ ಮಾಡ್ತಿದ್ದಾಳ ಏನಪ್ಪ? ಹೊಟ್ಟೆ ಬೇರೆ ಹಸಿದೈತೆ ನನಗೆ. ಈಟೊತ್ತಾದ್ರೂ ಒಂಬಕ್ಕೆ ಏನು ಊಟ ತಗೊಂಬರಿಲ್ಲ ಏನಿಲ್ಲ. ಏ ಅಮ್ಮಣಿ, ಏ ಸೊಸೆ ಮುದ್ದು, ಸೊಸೆ ಮುದ್ದು, ಇನ್ನು ಏನ್ ಮಾಡ್ತಿದ್ಯಮ್ಮ? ಅಯ್ಯ, ಬೇಗ ತಿಂಡಿ ತಗೊಂಬಾರಮ್ಮ. ನೋಡು, ಆವಾಗ್ಲೇ ನಾನು ಕೂಗಾಡ್ತಿದ್ದೀನಿ, ಆಚೆ ಕಡೆನೇ ಬರಂಗಿಲ್ಲ. ಏ ಸೊಸೆ, ಏ ಸೊಸೆ, ಏ ಕಮಲಿ, ಕಮಲಿ, ಹೇಳ್ಕೊಳಕ್ ಇಬ್ರು ಸೊಸೆಯರು, ಏನಕ್ಕೂ ಪ್ರಯೋಜನ ಇಲ್ಲ. 10 ಗಂಟೆ ಹತ್ತದ್ರ ಆಯ್ತಾ ಬಂದೈತೆ, ಒಂದ್ರೆಟು ತಿಂಡಿ ಕೊಟ್ಟಿಲ್ಲ ಯಾವಾಗ ಇವ್ರು ಏನ್ ಮಾಡ್ತಿದಾರಂತ ಕಾರಣ. ಹೊಟ್ಟೆ ಬೇರೆ ಹಸ್ತು ನನಗೆ, ಗುಡ 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 ಅಂತೈತೆ. ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದಕ್ಕೂ ಅದಕ್ಕೂ ಹೊಟ್ಟೆ ಬೇರೆ ಹಸಿತೈತೆ. ಏನ್ ಮಾಡ್ಲಿ? ಸುಮ್ನೆ ನಾನೇ ಮಾಡ್ಕೊಂಡು ನೆಮ್ಮದಿಯಾಗಿ ತಿಂದಿದ್ರು ಆಗ್ತಿತ್ತು. ನಾನೇ ಮಾಡ್ಕೊಂಡು ತಿಂತೀನಂತ ಹೇಳಿದ್ರು ಮಾತು ಕೇಳಲ್ಲ. ಅತ್ತೆಯವ್ರೇ ನೀವೇನು ಮಾಡಬೇಡ್ರಿ, ಸುಮ್ನಿರಿ. ನೀವೇನು ಮಾಡ್ಬೇಡ್ರಿ, ನಾವೆಲ್ಲ ಮಾಡ್ಕೊಡ್ತೀವಿ, ಸುಮ್ನಿರಿ ಅಂತ ಹೇಳಿ 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 ಏನು ಮಾಡ್ಕೊಡಲ್ವಲ್ಲ ಇವರು. ಏನಪ್ಪ ಮಾಡ್ಲಿ, ಹೊಟ್ಟೆ ಬೇರೆ ಹಸಿತೈತೆ. ಈ ಹೊತ್ತೆದೊಳ್ಳೆ ದಿನಾನು ಕಾಟ ಆಗೋಯ್ತು. ಏನು ಕೆಲಸ ಮಾಡಕ್ಕೆ ಏನು ಬಿಡಲ್ಲ. ಸೊಸೆ ಸೊಸೆ, ಕಮಲಿ ಕಮಲಿ ಅಂತ ಕೂಗಾಡ್ತಾನೆ ಇರ್ತಾರೆ. ನಾನೇನು ಕೆಲಸ ಮಾಡೋದು ಬೇಡವಾ? ಯಾಕೆ ಹಿಂಗಯ್ಯ ಅನಿಸ್ತದೆ ಏನಪ್ಪ ಈ ಹೊತ್ತೆ? ಯಾಕತ್ತೆ ಹಿಂಗ್ ಕರೀತಿದ್ದೀರಾ? ಯಾಕೆ ಏನಾಯ್ತು? ನಾನು ಕೆಲಸ ಮಾಡೋದು ಬೇಡವಾ? ಕಣೆ ಅಲ್ಲ ಕಣೆ ಕಮಲಿ, ಬೆಳಿಗ್ಗೆಯಿಂದ ನಾನು ಅದೇನ್ ಕೆಲಸ ಮಾಡ್ತಿದ್ಯಾ ಅಂತದು ಇನ್ನು ತಿಂಡಿ ಆಗಿಲ್ವೇನೆ? ಹೊಟ್ಟೆ ಹಸಿದೈತ್ ಕಣೆ ನನಗೆ, ಹೊಟ್ಟೆ ಎಲ್ಲ ಗುಡು 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 ಅಂತ ಐತ್ ಕಣೆ. ಏನೇ ಮಾಡ್ತಿದ್ಯಾ ಇನ್ನು? ಹೋಗೆ ಏನ್ ಮಾಡಿದ್ಯಾ ತಿಂಡಿ? ಒಳಗೆ ಬೇಗ ತಗೊಂಬ ಬಿರಿದ್ನಿ, ಹೊಟ್ಟೆ ಹಸಿದೈತ್ ಕಣೆ. ಅದಾದ ನನಗೆ ಶುಗರ್ ಬೇರೆ, ತಲೆ ತಿರುಗಿ ಏನಾರ ಬಿದ್ಬಿಟ್ರೆ ಏನೇ ಮಾಡೋಣ? ಹೋಗೆ. ತಿಂಡಿನ ಅತ್ತೆ ನನಗೆ ತಿಂಡಿ ಮಾಡಕ್ ಹೇಳಿದ್ರ? ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ? ಹಾಳಾದ್ ಮರೆವು ಬೇರೆ ಮರ್ತೋಗ್ಬಿಟ್ಟೆ. ನಾನ್ ನೋಡಿದ್ರೆ ಅತ್ತೆ ನೋಡಿದ್ರೆ ಬಟ್ಟೆ ತೊಳೆಯಕ್ಕೆ ಹೇಳಿದಾರಂತ. ನಾನು ಇಲ್ದವೆಲ್ಲ ಬಟ್ಟೆ ಎಲ್ಲ ತೊಳ್ಕೊಂಡು ನಾನು ಕುಂತಿದ್ದೀನಿ. ನೋಡಿದ್ರೆ ಅತ್ತೆ ನೋಡಿದ್ರೆ ತಿಂಡಿ ಆಗಿಲ್ವೇನೆ ಇನ್ನು ಅಂತ ಕೇಳ್ತಿದ್ದಾರೆ. ಏನಪ್ಪ ಮಾಡ್ಲಿ ಏನಪ್ಪ ಮಾಡ್ಲಿ ಇವಾಗ? ತಡಿ ನೋಡ್ತೀನಿ. ಒಂದ್ಸಲಿ ನಾನೇ ಯಾಮಾರ್ಸಿ ಅತ್ತೆಗೆ ಹೇಳ್ಬಿಡ್ತೀನಿ ನನಗೆ ತಿಂಡಿ ಮಾಡಕ್ ಹೇಳಿರಲಿಲ್ಲ ಅಂತ. ಅತ್ತೆ, ನನಗೆ ತಿಂಡಿ ಮಾಡೋದಕ್ಕೆ ಹೇಳಿದ್ರ ನೀವು? ಅಯ್ಯೋ ಭಗವಂತ, ಏನಪ್ಪ ಮಾಡ್ಲಿ ಇವಾಗ? ಈ ಹುಡುಗಿ ನೋಡಿದ್ರೆ ಹಿಂಗೆ ಹೇಳ್ತಿದ್ದಾಳಲ್ಲಪ್ಪ, ಇನ್ನು ತಿಂಡಿ ಮಾಡಿಲ್ವಾ ಹಂಗಾರೆ? ಮತ್ತೆ ಇಷ್ಟೊತ್ತವರೆಗೂ ಏನ್ ಮಾಡಿದ್ಲಪ್ಪ ಇವಳು? ಅಯ್ಯೋ, ಇವಳು ಕಾಡ್ದಿಂದ ನನಗೆ ಬೇಡಪ್ಪ ಪದ್ಧತಿ ಅತ್ಲಾಗಿ. ಅಲ್ಲ ಕಣಮ್ಮ ಸೊಸೆ ಮುದ್ದು, ಏನ್ ಮಾಡ್ತಿದ್ದೆ ಮತ್ತೆ ಈಟೊತ್ತು ನೀನು? ಹೇಳಿರಲ್ವೇನೆ ನಿನಗೆ ತಿಂಡಿ ಮಾಡ್ಕೊಂಬಾರೆ ಮೊದ್ಲು ಅಂತ? ಏನ್ ಕೆಲಸ ಮಾಡ್ತಿದ್ದೆ ನೀನ್ ಈಟೊತ್ತವರೆಗೂ? ಅಯ್ಯೋ ಅತ್ತೆ, ನನ್ ಮೇಲೆ ರೇಗಾಡ್ಬಿಡ್ರಿ ನೀವು. ನನಗೇನು ತಿಂಡಿ ಮಾಡಕ್ಕೆ ನೀವೇನು ಹೇಳಿರಲಿಲ್ಲ. ನನಗೆ ಬಟ್ಟೆ ತೊಳೆಯಕ್ಕೆ ಹೇಳಿದ್ದು, ಅಕ್ಕಂಗೆ ಹೇಳಿದ್ದು ನಿಮಗೆ ಗೊತ್ತಾ? ಅಕ್ಕ ತಿಂಡಿ ಮಾಡ್ತಿರ್ಬೇಕು ಸಾಮಾನ್ಯಕ್ಕೆ. ನನಗೆ ಹೇಳಕ್ ಬರಬೇಡ್ರಿ, ಸುಮ್ಮನಿರಿ. ಸುಮ್ಕೆ ಮಾತಿಗೂ ನನ್ನ ಜೊತೆ ಬೈತಾರೆ ನನಗೆ. ಯಾಕ? ನನಗೆ ಬಟ್ಟೆ ತೊಳೆಯಕ್ಕೆ ತಾನೇ ನೀವು ಹೇಳಿದ್ದು. ನಾನು ಬಟ್ಟೆ ತೊಳಿತಿದ್ದೀನಿ, ಬೇಕಾದ್ರೆ ಡೌಟ್ ಇದ್ರೆ ಬರ್ರಿ ನೋಡಿ ಬರ್ರಿ. ಬಟ್ಟೆ ತೊಳಿಕೆ ಹೇಳಿದ್ನ ಇವಳಿಗೆ? ಯಾವಾಗಪ್ಪ ಹೇಳಿದ್ದೆ ನಾನು? ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ಇಂಥ ಸೊಸೆ ಜೊತೆ ಬಡದಾಡಿ ಇನ್ನೇನು ಮಾಡೋಣ? ಆ ಸೊಸೆ ನೋಡಿದ್ರೆ ಅವಳು ನನಗೆ ಹುಷಾರಿಲ್ಲ ಅತ್ತೆ ಅಂತ ಹೋಗಿ ಅವಳು ಮಲ್ಕೊಂಡ್ಬಿಟ್ಲು. ಈ ಹುಡುಗಿ ನೋಡಿದ್ರೆ ತಿಂಡಿ ಮಾಡೋ ಮಾತಾಡಿದ್ರೆ ಹೋಗಿ ಬಟ್ಟೆ ತೊಳ್ಕೊಂಡು ನನಗೆ ತಪ್ಪಿಸ್ತಿದ್ದಾಳಲ್ಲಪ್ಪ. ಏನ್ ಮಾಡ್ಲಿ ಇವಾಗ? ಅಯ್ಯೋ, ಆಗಲ್ಲ, ನನ್ನ ಕೈಲಾಗಲ್ಲ. ನಾ ಎಲ್ಲಾರ ಹೋಗ್ಬಿಡ್ತೀನಿ. ಇವ್ರು ಕಾಡ್ತಿಂದ ನನ್ಗಂತೂ ಇಲ್ಲಿರಕ್ ಆಗ್ತಿಲ್ಲ. ತಲೆ ಸುತ್ತಂಗ ಆಗ್ತೈತೆ. ಅಕ್ಕಪಕ್ಕದ ಮನೇಲಿ ಏನಾದ್ರು ಒಂದ್ರೆಟ್ಟು ತಿಂಡಿ ಗಿಂಡಿ ಇಸ್ಕೊಂಡು ಹೋಗಿ ತಿನ್ಕೊಂಡ್ ಬಿಡ್ತೀನಿ. ಆಗಲ್ಲಪ್ಪ ನನ್ನ ಕೈಲಿ. ಅತ್ತೆಯವ್ರೆ, ನೀವೇನನ್ನೋದು ಹೇಳ್ಬೇಡ್ರಿ, ನನಗೆ ಬೈಯಕ್ ಬರ್ಬೇಡ್ರಿ ನೀವು. ಹಂಗೆಲ್ಲ ಬೈಬೇಡ್ರಿ ನೀವು. ಇವಾಗ ಏನು ತಿಂಡಿ ಮಾಡ್ಬೇಕಲ್ವಾ? ಮಾಡ್ಕೊಂಡ್ ಬರ್ತೀನಿ ಬಿಡ್ರಿ. ಕಣಮ್ಮ, ನೀನ್ ತಿಂಡಿನಾರ ಮಾಡ್ಕ, ಊಟನಾರ ಮಾಡ್ಕ, ಅಡ್ಗೆನಾರ ಮಾಡ್ಕ, ಏನಾದ್ರೂ ಮಾಡ್ಕೊಳಮ್ಮ. ನಾನಂತೂ ತಿನ್ನಲ್ಲ, ನನಗೆ ತಲೆ ತಿರುಗಿ ಬೀಳಂಗ ಆಗ್ತೈತೆ. ಇಲ್ಲ ಯಾರ ಹೋಟ್ಲ ನಿಮ್ಮ ಮಾವನೂ ಇಲ್ಲ. ನಿಮ್ಮ ಮಾವ ಇದ್ದಿದ್ರೆ ಅತ್ಲಾಗಿ ಹೋಟೆಲ್ ಏನಾರ ತಿಂಡಿ ಗಿಂಡಿ ತರಿಸ್ಕೊಂಡಾರ ತಿಂತಿದ್ದೆ. ಸುಸ್ತಾಗ್ತೈತೆ, ಮಾತ್ರ ಬೇರೆ ನಾನು ನುಂಗ್ಬಿಟ್ಟಿದ್ದೀನಿ. ತಲೆ ಎಲ್ಲ ಗಿರ 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 ಅಂತ ತಿರ್ಗಂಗ ಆಗ್ತೈತೆ. ಹೊಟ್ಟೆ ಬೇರೆ ಹಸಿವು ತಡೆಯಕ್ ಆಗ್ತಿಲ್ಲ. ಎಲ್ಲ ಗಂಟ್ಲೆಲ್ಲ ಒಡಗಂಗ ಆಗ್ತೈತೆ. ಬೇಡ ಕಣಮ್ಮ, ಬೇಡ. ಪಕ್ಕದ ಮನೇಲಿ ಯಾರ ಮನೇಲಿ ಹೋಗ್ಬಿಟ್ಟು ತಿಂಡಿ ಇಸ್ಕೊಂಡು ತಿನ್ ಬರ್ತೀನಿ ನಾನು ಕೂತ್ಕೊಂಡು. ನೀನ್ ಪಾಡಿ ನೀನ್ ಏನಾರ ಮಾಡ್ಕೊಳಮ್ಮ. ಬಟ್ಟೆನಾರ ತೊಳ್ಕ, ಎಲ್ಲನಾರ ಒರೆಸ್ಕ, ಕೆಲ್ಸನಾರ ಮಾಡ್ಕ, ಏನಾದ್ರೂ ಮಾಡ್ಕೊಳ್ರಿ. ಅಡಿಗೆನಾರ ಮಾಡ್ಕ. ನನ್ಗಂತೂ ಏನೂ ಹೇಳಕ್ ಬರ್ಬೇಡ ಕಣಮ್ಮ, ಆಗ್ತಿಲ್ಲ ನನ್ನ ಕೈಲಂತೂ. ನಿಮ್ಗೆ ಹೇಳಿ ಹೇಳಿ ಬಡದಾಡಿ ಈ ಇಬ್ರು ಸೊಸೆಂದ್ರುಗಳ ಜೊತೆ ನನ್ಗೂ ಸಾಕಾಗಂಗ ಆಗ್ಬಿಟ್ಟೈತೆ. ನನ್ನ ಕೈಲಂತೂ ಆಗಲ್ ಕಣಮ್ಮ. ಹೋಗ್ಬಿಡ್ತೀನಿ ನಾನು. ಆಗ್ಬೇಕು, ಇನ್ನೊಂಚೂರು ಆಗ್ಬೇಕು. ಏನು ಕೆಲಸ ಮಾಡಿಸಲ್ಲ. ಇವತ್ತೆ ಮಾತ್ರ ಏನು ಕೆಲಸನೂ ಮಾಡಲ್ಲ. ಬೆಳಗಿಂದ ಸಂಜೆ ಗಂಟೆ ಕುಂತಿತ್ತವಳೆ ಕೂತ್ಕೊಂಡಿರ್ತಾರೆ. ಸುಮ್ಕೆನೆ ನನ್ನ ತಪಾಸ್ತಿರ್ತಾರೆ. ಮಾಡ್ತೀನಿ ಕಣ್ ತಡಿ ಇವಾಗ. ನನ್ಗೇನು ಅಕ್ಕಂಗೆ ಮಾತ್ರ ಹುಷಾರಿಲ್ಲ ಅಂತ ಅವ್ರು ಮಾತ್ರ ನಾಟಕ ಮಾಡ್ಕೊಂಡ್ ಮಲ್ಕೊಳ್ತಾರೆ. ನಾನು ಒಬ್ಳೆ ಕೆಲಸ ಮಾಡ್ತಿರ್ಬೇಕು. ನಾನು ಯಾರ ಕೈಲಾಗುತ್ತೆ? ನನ್ನ ಕೈಲಂತೂ ಆಗಲ್ಲ. ಪಾಪ ಅತ್ಲಾಗಿ ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡ್ ಬರುತ್ತೆ ಅಂತೈತೆ. ಅತ್ಲಾಗ ಮಾಡೋಣ ಅತ್ಲಾಗಿ. ಬೇಡ ಅತ್ತೆ, ಬೇಡ, ಏನು ಬೇಡ ನನಗೆ.
ನಿಮ್ಗೆ ಇಷ್ಟ ಇದ್ರೆ ಹೋಗ್ರಿ, ಹೋಗಿ ತಿನ್ಕೊಂಬರ್ರಿ ಹೋಗ್ರಿ. ಎಲ್ಲಾರು ಆಡ್ಕೊಳ್ಳಿ ಅಕ್ಕಪಕ್ಕದ ಮನೆಯವರೆಲ್ಲ ಎಲ್ಲೋದ್ರೂ ಅವ್ರ ಸೊಸೆಗೆ ಅವ್ರ ಅತ್ತೆಗೆ ಒಂದಿಟ್ಟು ತಿಂಡಿ ಮಾಡಕೊಡಕ್ ಆಗಲ್ಲ ಅವ್ರ ಕೈಲಿ ಅಂತ ಎಲ್ಲ ಆಡ್ಕೊಳ್ಳಿ ಹೋಗ್ರಿ. ಏನಾರ ಮಾಡ್ಕೊಳ್ರಿ ಹೋಗ್ರಿ. ನಿಮ್ ಸೊಸೆಂದ್ರಗಳಿಗೆ ಕೆಟ್ಟ ಹೆಸರು ಬರ್ಬೇಕಂತ ನಿಮ್ಗೆ ಆಸೆ ಇದೆ, ಹೋಗ್ರಿ ಅವ್ರ ಮನೆಯಲ್ಲೇ ತಿನ್ಕೊಂಬರ್ರಿ ಹೋಗ್ರಿ. ಏನಪ್ಪ ಮಾಡ್ಲಿ ನನಗೆ ಹುಚ್ಚಿಡ್ದಂಗ ಆಗ್ತೈತೆ ಇಂಥ ಸೊಸೆಗಳನ್ನ ಕಟ್ಕೊಂಡು ನನಗೆ ಹುಚ್ಚಿಡ್ದಂಗ ಆಗ್ತೈತೆ ಅತ್ಲಾಗಿ. ಆ ನನ್ನ ಮಕ್ಳು ದಂಡಪಿಂಡ್ ನನ್ನ ಮಕ್ಳು ಅವರು ತಲೆನೇ ಕೆಡಿಸ್ಕೊಡಲ್ಲ, ಹೋಗ್ಬಿಡ್ತಾರೆ. ನನ್ಗಂತೂ ಶುಗರ್ BP ಎಲ್ಲ ಜಾಸ್ತಿ ಆಗ್ತೈತೆ. ಇವ್ರ ಕಾಟ ನೋಡಿ ಇವರಿಂದ ಟೆನ್ಷನ್ ತಗೊಂಡು ಡಾಕ್ಟರ್ ಅಪ್ಪನ ಹತ್ರ ಹೋದ್ರೆ ಬರೀ ಶುಗರ್ BP ಜಾಸ್ತಿ ಮಾಡ್ಕೊಂಡ್ ಬರ್ತೀಯಲ್ಲಮ್ಮ ಅಂತ ಹೇಳ್ತಾರೆ ಇವ್ರ ಕಾಟದಿಂದ. ಎಲ್ಲಾರು ಅದು ಇದು ತಿನ್ಕೊಂಡು ಜಾಸ್ತಿ ಮಾಡ್ಕೊಂಡ್ರೆ ನಾನು ಸುಮ್ನೆ ಕುಂತು ನನ್ನ ಸೊಸೆಂದ್ರುಗಳ ಕಾಟ ತಡೀಕಾಗ್ದಲೆ ನಾನು ಜಾಸ್ತಿ ಆಗ್ತೈತೆ ನನಗೆ ಶುಗರ್ BP ಎಲ್ಲ. ಅಲ್ಲ ಕಣೆ ಕಮಲಿ, ತಿಂಡಿ ಮಾಡದಲ್ಲೇ ಮರ್ತ್ಬಿಟ್ಟು ಬಟ್ಟೆ ತೊಳೆಯಕ್ ಹೋಗಿದ್ಯಾ, 10:30 ಆಗ್ತಾ ಬಂದೈತೆ. ಇವಾಗ ನೋಡಿದ್ರೆ ಬೇರೆ ಮಂತವ ತಿಂಡಿ ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹಿಸಲ್ಲ. ಅವ್ರು ಇವರು ತಪ್ಪು ತಿಳ್ಕೊಂತಾರತ್ತೆ, ಬೇಡ ಅತ್ತೆ ಅಂತ ಬೇರೆ ನಾಟಕ ಬೇರೆ ಮಾಡ್ತೀಯ. ಹೋಗಿ ಏನಾರು ತಿಂಡಿ ಮಾಡ್ಕೊಂಬ, ಹೋಗಿ. ಎಲ್ಲೂ ಹೋಗಲ್ಲ, ಹೋಗಿ ಆಯ್ತು. ನೋಡಿ ಒತ್ತೆಗೆ ಎಷ್ಟು ಜಂಬ ಐತೆ. ಕುಂತಿತ್ತವಳಿಗೆ ತಿಂಡಿನೂ ಬೇಕು ಎಲ್ಲನೂ ಬೇಕು. ಅವಕ್ಕ ನೋಡಿದ್ರೆ ಆರಾಮಾಗಿ ಮಲ್ಕಡೈತೆ, ಎಲ್ಲನೂ ಒಬ್ಳೆ ಮಾಡ್ಬೇಕು. ಆದ್ರೂ ರೇಗ್ ಮಾಡ್ತೀರಾ, ನನ್ನ ಮೇಲೆ ರೇಗಾಡ್ತೀರಾ? ಪಾಪ ಅತ್ಲಾಗಿ ಬೇರೆ ಮಂತ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬರ್ತಾರೆ. ಮಾಡದಂತ ಹೇಳಿದ್ರೆ ನನಗೇನ ಬೊಯ್ಯಕ್ ಬರ್ತಾರೆ. ಬೊಯ್ಯಕ್ಕೆ ಮಾಡ್ತೀನಿ ಕಣ್ ತಡೀರಿ, ನಿಮ್ಗೆ ಮಾಡ್ತೀನಿ. ನಿನ್ಕಂಡು ಏನೇ ಮಾಡ್ತಿದ್ಯಾ? ಹೋಗೆ, ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಇಲ್ಲ ಇವತ್ತೆಗೆ ಒಂದೇಟು ಜಂಬ ಜಾಸ್ತಿ ಮಾಡ್ತೀನಿ ಕಣ್ ತಡಿ. ಅವಕ್ಕನ ಕೈಲಿ ಏನು ಕೆಲಸ ಮಾಡಿಸಲ್ಲ, ನನ್ನ ಮೇಲೆ ಕನಿಕಣ್ಣನೇನು ಇಲ್ಲ. ಒಂದ್ರೇಟು ಯಾವಾಗ ನೋಡಿರೋದು ಬೈತಿರ್ತಾರೆ. ಪಾಪ ನಾನು ಕೆಲಸ ಮಾಡ್ತಿರ್ತೀನಲ್ಲ, ಅದಕ್ಕೆ ಮಾಡ್ತೀನಿ ಕಣ್ ತಡಿ ಇವತ್ತೆಗೆ. ಅತ್ತೆ ಏನ್ ಮಾಡ್ಲಿ? ಉಪ್ಪಿಟ್ಟು ಮಾಡ್ಲಾ, ಚಿತ್ರಾನ್ನ ಮಾಡ್ಲಾ, ವಾಂಗಿ ಬಾತ್ ಮಾಡ್ಲಾ, ಬಿಸಿಬೇಳೆ ಬಾತ್ ಮಾಡ್ಲಾ, ಪಲಾವ್ ಮಾಡ್ಲಾ? ಏನ್ ಮಾಡ್ಲಿ ತಿಂಡಿ? ತಿಂಡಿನ ಏನಾದ್ರೂ ಒಂದು ಮಾಡುವವು. ನನಗೆ ಏನಂದ್ರೆ ಇದು ಏನಪ್ಪ, ಅವರೆಕಾಯಿ ಐತಲ್ಲ, ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಡು. ಉಪ್ಪಿಟ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅವರೆಕಾಯಿ ಉಪ್ಪಿಟ್ಟು ಮಾಡ್ಬಿಡು, ಬಲು ಚೆನ್ನಾಗಿರುತ್ತೆ. ನೀನು ಬಹಳ ಚೆನ್ನಾಗಿ ಮಾಡ್ತೀಯ ಅಂತ ನಿಮ್ಮ ಅಮ್ಮ ಹೇಳ್ತಿತ್ತು. ಮದುವೆ ಆಗುವಷ್ಟರಲ್ಲಿ ನಿಮ್ಮ ಮನೆಗೆ ಹೋಗಿದ್ವಲ್ಲ, ಅವಾಗ ನಿಮ್ಮ ಅಮ್ಮ ಹೇಳ್ತಿತ್ತು, ನನ್ನ ಮಗಳು ಉಪ್ಪಿಟ್ಟು, ಅವರೆಕಾಯಿ ಉಪ್ಪಿಟ್ಟು ಅಂದ್ರೆ ಬಲು ಚೆನ್ನಾಗಿ ಮಾಡ್ತಾಳೆ, ರುಚಿಯಾಗಿ ಮಾಡ್ತಾಳಂತ. ಹೋಗಮ್ಮ ಬೇಗ ಮಾಡ್ಕೊಂಬ ಹೋಗು. ನಿನ್ಕೊಂಡು ಅರಟೆ ಹೊಡ್ಕೊಂಡು ನಿನ್ಕೋಬೇಡ, ಹೋಗು ಬೇಗ. ನನಗೆ ತಲೆ ಸುತ್ತೈತೆ, ತಲೆ ಗಿರ ಅಂತ ತಿರುಗ್ತೈತೆ, ಹೋಗು ಬೇಗ. ಅತ್ತೆ ಏನ್ ಗೊತ್ತಾ, ತಿರ್ಗಾ ಏನೇ ನಿನ್ ಕಾಟ ಏನ್ ಹೇಳೆ? ಅತ್ತೆ ಉಪ್ಪಿಟ್ಟು ಬೇಡ, ಉಪ್ಪಿಟ್ಟು ಮಾಡಲ್ಲ. ನಿಮ್ಗೆ ತಿಂಡಿ ಮಾಡ್ಕೊಟ್ರೆ ನಿಮ್ಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಮುದ್ದೆನೂ ಸಾಂಬಾರ್ ಮಾಡ್ಬಿಡ್ತೀನಿ ಬಿಡ್ರಿ, ಬಿಸಿದು ಮುದ್ದೆ ಮಾಡ್ಬಿಟ್ಟು ಉಪ್ಸಾರು ಮಾಡ್ಬಿಡ್ತೀನಿ. ಸರಿನಾ ಅತ್ತೆ? ಹೌದಾ? ಸರಿ ಅಮ್ಮ, ಆಯ್ತು. ಅಯ್ಯೋ, ನನ್ನ ಮೇಲೆ ಅಷ್ಟಾದ್ರೂ ಕನಿಕರ ಆಯ್ತಲ್ಲ ಒಂದಿಟ್ಟು. ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ತಿಂಡಿ ಬೇಡ, ಅಡಿಗೆನೆ ಮಾಡ್ತೀನಿ ಕಣತ್ತೆ ಅಂತ ಹೇಳ್ತಿದ್ಯಲ್ಲ. ಆಯ್ತು ಕಣಮ್ಮ, ಆಯ್ತು. ಇಷ್ಟೊತ್ತರೆಗೂ ನಾನು ಕಾಯ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಇನ್ನೊಂದು ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ನಾನು ತಡ್ಕೊಂಡ್ಬಿಡ್ತೀನಿ. ಏನಾರ ತಿನ್ಕೊಂಡು ಹೋಗಮ್ಮ, ಅಡಿಗೆನೆ ಮಾಡ್ಕೊಂಬ ಹೋಗು. ಮುದ್ದೆ ಮಾಡ್ಕೊಂಡು, ಅನ್ನ ಮಾಡ್ಕೊಂಡು, ಸಾಂಬಾರ್ ಬಿಸಿ ಸಾಂಬಾರ್ ಮಾಡ್ಕೊಂಡು ತಗೊಂಬ ಹೋಗು. ಸರಿ ಅತ್ತೆ, ಆಯ್ತು. ಅತ್ತೆ ಮತ್ತೆ ಸಾಂಬಾರ್ ಮಾಡೋದಕ್ಕೆ ಖಾರಕ್ಕೆಲ್ಲ ತೆಗಿಬೇಕಲ್ಲ, ಖಾರ ರುಬ್ಬೋದಕ್ಕೆ ಕರೆಂಟ್ ಇಲ್ವಲ್ಲ, ಏನ್ ಮಾಡೋಣ? ನೀವ್ ಹೇಳ್ರಿ, ಕರೆಂಟ್ ಇದ್ದಿದ್ರೆ ಸಾಂಬಾರ ಮಾಡ್ಕೊಂಡ್ ಬರ್ತಿದ್ದೆ. ಬೇಗಾರು ಮಾಡಕ್ಕಾಗಲ್ಲ ನನಗೆ, ಒಳಕಲ್ಲಲ್ಲಿ ಖಾರ ರುಬ್ಬಕ್ ಆಗಲ್ಲ ಅತ್ತೆ. ನನಗೆ ಹುಷಾರ್ ಬೇರೆ ಇಲ್ಲ. ಏನ್ ಮಾಡೋಣ, ಕರೆಂಟ್ ಬೇರೆ ಇಲ್ಲ ಸಾಂಬಾರ್ ಮಾಡ್ಕೊಂಡ್ ಬರೋದಕ್ಕೆ. ಏನ್ ಮಾಡೋಣತ್ತೆ ಇವಾಗ? ನೀವೇ ಹೇಳ್ರಿ, ಏನ್ ಮಾಡೋಣ ಅಂತ. ಅಯ್ಯೋ ಭಗವಂತ, ಏನಪ್ಪ ಮಾಡ್ಲಿ ಇವಾಗ? ಏನಾದ್ರೂ ಒಂದ್ ಹೇಳ್ತಾಳಲ್ಲ, ಏನಾದ್ರೂ ಒಂದ್ ಮಾಡ್ಕೊಂಬ ಅಂತ ಹೇಳಿದ್ರೆ, ತಿಂಡಿ ಮಾಡ್ಕೊಂಬಾರೆ ಅಂತ ಹೇಳಿದ್ರೆ ಶುಗರು ಜಾಸ್ತಿ ಆಗುದು, ನಿಮ್ಗೆ ಬೇಡ ಅಂತ ಹೇಳ್ತಿದ್ದಾಳೆ. ಅಡಿಗೆ ಮಾಡ್ಕೊಂಬಾರೆ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ, ಖಾರ ರುಬ್ಬಕ್ಕಾಗಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ದಾಳೆ. ಇಷ್ಟೊತ್ತಿಗೆ ನಾನೇ ತಿಂಡಿ ಮಾಡ್ಕೊಂಡು ತಿನ್ಕೊಂಡ್ ಬಂದ್ಬಿಡ್ತಿದ್ದೆ. ಇಲ್ಲ ಅಕ್ಕಪಕ್ಕದ ಮನೇಲಿ ಏನಾರ ತಿಂಡಿನಾರ ತಿನ್ಕೊಂಡ್ ಬಂದ್ಬಿಡ್ತಿದ್ದೆ. ಈ ಕಡೆ ತಿನ್ನಕ್ಕೂ ಬಿಡಲ್ಲ, ಇದೆ ಮಾಡೋಕ್ಕೂ ಹಾಕಲ್ಲ. ಏನಪ್ಪ ಮಾಡ್ಲಿ ಇವಾಗ ನಾನು? ಏನ್ ಮಾಡ್ಲಿ? ಇವ್ರ ಜೊತೆ ಬಡದಾಡಿ ನನ್ನ ತಲೆ ಎಲ್ಲ ಚಿಟ್ಟಿಡ್ದಂಗ ಆಯ್ತು. ಆಹಾಹಾ, ಒಳ್ಳೆ ಹೊಟ್ಟೆ ತಂಪಾಗಂಗೆ ತಿನ್ಕೊಂಬಂದೆ ಕಣಪ್ಪ. ನನಗಂತೂ ಮಧ್ಯಾಹ್ನ ಊಟ ಬೇಡ, ಹಂಗೆ ತಿನ್ಕೊಂಬಂದ್ಬಿಟ್ಟೆ. ಹೊಟ್ಟೆ ಪೂರಾ ತುಂಬಿಟ್ಟಿರೋದಕ್ಕೆ ನಡೆಯೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ, ಅಷ್ಟು ಹೊಟ್ಟೆ ತುಂಬಿಟ್ಟೈತೆ. ಏನೇ ರಂಗಿ ಒಂದ್ರಿಟ್ಟು ಸಖತ್ತು ಹೊಟ್ಟೆ ತುಂಬಿಟ್ಟೈತೆ ಕಣೆ. ಒಂದ್ರಿಟ್ಟು ಬಿಸಿನೀರು ತಗೊಂಬ ಹೋಗು. ಹೊಟ್ಟೆ ತುಂಬಿರೋದಕ್ಕೆ ನನಗೆ ಅರಗಿಸ್ಕೊಳಕ್ ಆಗ್ತಿಲ್ಲ ಕಡೆ.
ಸಕ್ಕ ಸುಸ್ತಾಗಂಗ ಆಗ್ತೈತೆ ಒಳಗು ಒಂದ್ರಿಟ್ಟು ಬಿಸ್ನೀರ್ ಮಾಡ್ಕೊಂಬ ನೀರ್ ಕುಡಿತೀನಿ. ಹೊಟ್ಟೆ ಹೊಟ್ಟೆ ಉರ್ಸ್ಬೇಕಂತಾನೆ ಬಂದಿದ್ಯಾ ನೀನು? ಎಲ್ಲೋಗಿದ್ದೆ ಇಷ್ಟೊತ್ತವರೆಗೂ? ಏನ್ ತಿನ್ಕೊಂಬಂದೆ ನೀನು? ಇವಳಿಗೇನಪ್ಪ ಆಯ್ತು? ಇವಳಿಗೆ ನಾನ್ ತಿನ್ಕೊಂಬಂದ್ರೆ ನಾನ್ ಯಾಕೆ ಹೊಟ್ಟೆ ಉರ್ಸೋಣ ಇವಳಿಗೆ? ಯಾಕೆ ಯಾಕೆ ಏನಾಯ್ತಂತ ಹಿಂಗಾಡ್ತಿದ್ಯಾ? ನಾನೇನ್ ಮಾಡ್ದೆ ನಿನ್ಗೆ? ಹಂಗಿಲ್ಲ, ನಿನ್ ಸೊಸೆ ಬೆಳಿಗ್ಗೆ ನಾನು ತಿಂಡಿ ಮಾಡಿಲ್ಲ ಏನಿಲ್ಲ. ನಾನ್ ತಿಂಡಿ ತಿಂದಲೇ ಸುಸ್ತಾಗ್ಬಿಟ್ಟು ಹೊಟ್ಟೆ ಹಸ್ಕೊಂಡ್ ನಾನು ಅವಾಗ ಇವಾಗ ತಲೆ ತಿರ್ಗಂಗ್ ಬೀಳಂಗ್ ನಾನ್ ಆಗ್ತಿದೀನಿ ತಿಂಡಿ ಮಾಡಿಲ್ಲ ಅಂತ. ತಿಂಡಿ ತಿಂದಲೆ ಇವ್ರು ಕಡತ್ತಾಗೆಲ್ಲ ತಿನ್ಕೊಂಡ್ ಬಂದ್ಬಿಟ್ಟು ದೊಡ್ಡದಾಗ್ ಬೇರೆ ನನ್ ಮುಂದೆ ಹೇಳ್ತಿದ್ದಾರೆ. ತಿಂದಿರೋದು ಅರಗಕ್ ಆಗ್ತಿಲ್ಲ, ಅರ್ಸ್ಕೊಳಕ್ ಆಗ್ತಿಲ್ಲ ನನ್ ಕೈಲಿ, ಹೋಗ್ಬಿಟ್ಟು ಬಿಸ್ನೀರ್ ಕಾಯಿಸ್ಕೊಂಬ ಅಂತ. ನನ್ ಹೊಟ್ಟೆ ಉರ್ಸ್ಬೇಕಂತಾನೆ ಇದ್ರೆ ಎಲ್ಲಾರ್ಗೂನು. ನೋಡ್ದ ಇವಳು ನನ್ ಮೇಲೆ ರೇಗಾಡ್ತಿರೋರು. ಅಲ್ಕಣೆ ರಗ್ಗಿ, ನಾನೇನೇ ಮಾಡ್ದೆ? ಬಾರ ಇಲ್ಲಿ ಹೋಗ್ಬಿಟ್ಟು ಬರೋಣ, ಬಾರ ಇಲ್ಲಿ ಹೊಸ್ಮನೆ ದೇವರಿಗೆ ಪೂಜೆ ಐತೆ, ಒಳ್ಳೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರೋಣ ಬಾರೆ ಅಂತ ಹೇಳಿದ್ರೆ ನೀನು ಬರಿಲ್ಲ ಊಟ ಮಾಡಕ್ಕೆ. ದೊಡ್ಡದಾಗಿ ನನ್ ಸೊಸೆ ಮಾಡ್ತಾಳೆ, ಹೋಗು ತಿಂಡಿ ಮಾಡ್ತಾಳೆ, ನಾನು ಇಲ್ಲೇ ತಿನ್ಕೊಂಡಿರ್ತೀನಿ, ಇವ್ರು ಮಂತ ನಾನು ಹಂಗೆಲ್ಲ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಹಿಂಗ್ ಕೂತಿದ್ಯಾ? ನಿನಗೆ ಆಗ್ಬೇಕು ಕಣೆ, ಆಗ್ಬೇಕು. ಇನ್ನೊಂದ್ರಿಟ್ಟು ಆಗ್ಬೇಕು ನಿನ್ಗೆ. ಮಾತ್ರ ಒಳ್ಳೆ ಕಡತ್ತಾಗಿ ತಿನ್ಕೊಂಡ್ ಬಂದ್ಬಿಟ್ಟೆ ಕಡೆ. ಒಳ್ಳೆ ಒಬ್ಬಿಟ್ಟು ಅಂತೆ, ಕಾಯಿ ಒಬ್ಬಿಟ್ಟು, ಪಾಯಸ, ಆಹಾಹಾ, ಬಿಸಿಬೇಳೆ ಬಾತು ಪಕ್ಕದಲ್ಲಿ, ಒಳ್ಳೆ ತಿಂಡಿ, ಹಪ್ಳ ಅಂತೆ, ಬೋಂಡ ಅಂತೆ, ಪಲ್ಯ ಅಂತೆ, ಸಾಗು ಅಂತೆ, ಪೂರಿ ಅಂತೆ, ತಿಂದಿದ್ದು ನನ್ಗಂತುರಿದ್ರು ಹೊಟ್ಟೆಲಿ ಎಲ್ಲ ಹಾಕ್ಕೊಳ್ಬೇಕಂತ ಗೊತ್ತಾಗ್ತಿಲ್ಲ ಕಡೆ. ತಿಂದಿದ್ದು ಹಂಗೆ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ ಕಡೆ, ಅಷ್ಟೊಂದು ಸುಸ್ತಾಗ್ತೈತೆ. ನಿನ್ಗೆ ಆಗ್ಬೇಕು, ಇನ್ನೊಂದ್ರಿಟ್ಟು ಆಗ್ಬೇಕು. ದೊಡ್ಡದಾಗಿ ಹೇಳ್ತಿದ್ದೆ, ನನಗೆ ಬೈತಿದ್ದೆ ಅಲ್ಲಿ ತಿನ್ನಕ್ ಹೋಗ್ತಿ ಅಂತ. ಆಯ್ತು ಕೂತ್ಕ, ನನಗೇನಾಗ್ಬೇಕಾಯ್ತೆ, ನಾನು ತಿನ್ಕೊಂಡು ಬಂದಿದ್ದೀನಿ ಹಂಗ. ಅಯ್ಯೋ, ಈ ಮಾವ ನೋಡಿದ್ರೆ ಹಿಂಗಾಡ್ತಿದಾರೆ ಇವ್ರು. ಸುಮ್ಕಿಲ್ದಲೆ ಮೊದ್ಲೇ ಅತ್ತೆ ಕೋಪ ಮಾಡ್ಕೊಂತಿದಾರೆ ನನ್ನ ಮೇಲೆ ತಿಂಡಿ ಮಾಡಿಲ್ಲ ಅಂತ. ಬಂದ್ಬಿಟ್ಟು ಇವಾಗ ಅತ್ತಿನ ಬಂದೆ, ಪೂರಿ ತಿನ್ ಬಂದೆ, ಸಾಗ್ ತಿನ್ ಬಂದೆ, ಒಬ್ಬಿಟ್ಟು ತಿನ್ಕೊಂಡ್ ಬಂದೆ, ಹಂಗೆಲ್ಲ ಹೇಳ್ಬಿಟ್ಟು ಹೊಟ್ಟೆ ಉರ್ಸಿದಾರೆ. ಈ ಹೊತ್ತೆ ನೋಡಿದ್ರೆ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೊಂತೀನಿ. ಇವಾಗ ಏನಪ್ಪ ಮಾಡ್ಲಿ ಇವಾಗ? ಅತ್ತೆಯವ್ರೆ ಏನ್ ಮಾಡ್ಕೊಂಬರ್ಲಿ ಅಂತ ಹೇಳಲೇ ಇಲ್ಲ. ತಿಂಡಿನ ಏನ್ ಮಾಡ್ಕೊಂಬರ್ಲಿ? ನೋಡು, ಏನಾರ ತಗೊಂಡು ಏರಿಕ್ ಬಿಡ್ತೀನಿ ಇವಾಗ ತಲೆ ಮೇಲೆ. ಸುಮ್ಮಕ್ ಹೋಗ್ಬಿಡು, ಏನಾರ ಮಾಡ್ಕೊಂಬ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಏನಾರ ಹೊಡೆದಾಕ್ ಬಿಡ್ತೀನಿ ಇವಾಗ. ಹೋಗು, ಸುಮ್ಮಕ್ ಹೋಗ್ಬಿಡು, ನನ್ನ ಮುಂದೆ ನಿನ್ಕೋಬೇಡ.